ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಸ್ಯಾಟರ್ಡೆ ವ್ಲಾಗು. ನಾನಿವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. 2026 ಆದಮೇಲೆ ಒಂದು ಕೂಡ ನಾನು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಈ ವರ್ಷದ ಮೊದಲನೇ ದಿನವೇ ನಾನು ಹಾಸ್ಪಿಟಲ್ನಲ್ಲಿ ಕಳೆಯುವಂಥ ಸಂದರ್ಭ ಬಂತು. ನಮ್ಮ ಸಿರಿಮಾಗೆ ಹುಷಾರಿರಲಿಲ್ಲ. ಸೊ ಹಂಗಾಗಿ ನಮ್ಮ ಹೊಸ ವರ್ಷ ಹಾಸ್ಪಿಟಲ್ನಲ್ಲಿಂದನೇ ಪ್ರಾರಂಭ ಆಗಿದೆ ಈ ವರ್ಷ. ನೋಡೋಣ ಯಾವ ಥರ ಇರುತ್ತೆ ಮುಂದೆ ಅಂತ. ಹೊಸ ವರ್ಷದ ದಿನ ಏನೇ ಮಾಡಿದ್ರು ವರ್ಷ ಪೂರ್ತಿ ಅದನ್ನೇ ಮಾಡ್ತಾ ಇರ್ತೀರ ಅಂತ ಕೆಲವೊಬ್ಬರು ಹೇಳ್ತಾರೆ. ಆದರೆ ನಾನಂತೂ ಅದನ್ನೆಲ್ಲ ಅಷ್ಟು ನಂಬೋದಿಲ್ಲ. ಏನಾದರೂ ಇದನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ನನ್ನ ಮನಸ್ಸಿಗೆ ಅನಿಸಿದರೆ ಮಾತ್ರ ಅದನ್ನು ನಾನು ಎಷ್ಟೇ ಕಷ್ಟ ಆದರೂ ಮಾಡ್ತೀನಿ. ಅದು ಎಷ್ಟೇ ಮೂಢನಂಬಿಕೆ ಆಗಿದ್ರೂ ನಾನು ಆಚರಣೆ ಮಾಡೇ ಮಾಡ್ತೀನಿ. ನಮಗೆಲ್ಲ ಈ ಹೊಸ ವರ್ಷ ಕ್ಯಾಲೆಂಡ್ರ್ ಚೇಂಜ್ ಆಗುತ್ತೆ ಅಷ್ಟೇ. ಯುಗಾದಿ ಹಬ್ಬದಿಂದ ಎಲ್ಲ ಹೊಸ ವರ್ಷ ಅಂತ ಕೆಲವರು ಅಂದ್ಕೋತಾರೆ. ಯಾವುದನ್ನ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಅವ್ರ ಮನಸ್ಥಿತಿಗೆ ಯಾವುದು ಒಪ್ಕೋಬೇಕು ಅಂತ ಇರುತ್ತೋ ಅದನ್ನು ಒಪ್ಕೊಂಡ್ರೆ ಆಯಿತು ಅಲ್ವಾ. ಆದ್ರೂ ಕ್ಯಾಲೆಂಡ್ರ್ ಚೇಂಜ್ ಆಗುತ್ತೆ, ಸೆಲೆಬ್ರೇಷನ್ ಮಾಡ್ಕೋಬೇಕು. ನ್ಯೂ ಇಯರ್ ಬಂತು, ಜನವರಿಯಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಮಾಡ್ಕೋತೀವಿ ಅಷ್ಟೇ. ಸೆಲೆಬ್ರೇಷನ್ ಅಂತ ಬಂದಾಗ ಯಾವುದೇ ದಿನ ಆದ್ರೂ ಬಿಡೋದಕ್ಕೆ ಹೋಗ್ಬಾರ್ದು ಅಲ್ವಾ. ತುಂಬ ಚೆನ್ನಾಗಿರುತ್ತೆ, ಅದು ಒಂಥರ ಸೆಲೆಬ್ರೇಷನ್ನು. ನಮ್ಮ ಮನೆಯಲ್ಲಿ ಜನವರಿ 1 ಕೂಡ ಸೆಲೆಬ್ರೇಷನ್ ಮಾಡ್ಕೊತೀವಿ ಹೊಸ ವರ್ಷ ಅಂತ. ಹಾಗೆ ಯುಗಾದಿ ಹಬ್ಬ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ. ಯುಗಾದಿ ಹಬ್ಬ ಅಂತಂದರೆ ಸ್ವಲ್ಪ ಗ್ರ್ಯಾಂಡ್ ಇರುತ್ತೆ. ಈ ಜನವರಿ 1 ಬರೋ ನ್ಯೂ ಇಯರು ಅದು ಸ್ವಲ್ಪ ಕೇಕ್ ಕಟ್ ಮಾಡಿಕೊಂಡು ಎಲ್ರಿಗೂ ವಿಶ್ ಮಾಡೋದು, ಅದಷ್ಟೇ. ಹಾಗೆ ನಿಮ್ಮೆಲ್ರಿಗೂ ಕೂಡ ಲೇಟಾಗೆ ವಿಶಸ್ ಮಾಡ್ತಾಯಿದ್ದೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಕೆಲಸದಲ್ಲಿ ಸಕ್ಸಸ್ ಸಿಗಲಿ ನಿಮಗೆ. ಹಾಗೆ ನಮ್ಮ ಆಂಜನೇಯ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಾನು ದೇವ್ರ ಹತ್ರ. ಈ ವರ್ಷದ ನನ್ನ ರೆಸೊಲ್ಯೂಷನ್ ಅಂತಂದರೆ ಏನಾದರೂ ಒಂದು ಕಲಿತಾನೇ ಇರಬೇಕು. ಟೈಮ್ ವೇಸ್ಟ್ ಮಾಡ್ದಂಗೆ ಸಮಯನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಬೇಕು. ಹಾಗೆ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಸಲ ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ಮಾಡಿಬಿಡ್ತೀವಿ. ಆಮೇಲೆ ಯೋಚನೆ ಮಾಡ್ತೀವಿ, ಪಶ್ಚಾತ್ತಾಪ ಪಡ್ತೀವಿ. ಅದರಿಂದ ಏನೂ ಯೂಸ್ ಆಗಲ್ಲ. ಮುಂಚೆನೇ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಅದು ಯಾವುದೇ ವ್ಯಕ್ತಿ ಮೇಲಾಗಿರ್ಬೋದು, ಯಾವುದೇ ಸಂದರ್ಭದಲ್ಲಾಗಿರ್ಬೋದು. ಈ ಥರ ಎಲ್ಲ ನಮ್ಮ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊತ ಯಾವ ರೀತಿ ಚೇಂಜ್ ಆಗುತ್ತೆ ಲೈಫ್ ಸ್ಟೈಲು, ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅಂತ ನೋಡೋವಂಥ ಕ್ಯೂರಿಯಾಸಿಟಿ ಇದೆ. ನಮಗೇನಾದರೂ ನೋವಾದಾಗ, ಕಷ್ಟ ಆದಾಗ, ಯಾರಾದರೂ ನಮ್ಮನ್ನು ಬಿಟ್ಟು ಹೋದಾಗ, ಯಾರ್ದಾದ್ರೂ ನಮ್ಮ ಫ್ಯಾಮಿಲೀಲಿ ಎಲ್ತ್ ಅಪ್ಸೆಟ್ ಆದಾಗ ಆಲ್ಮೋಸ್ಟ್ ಎಲ್ಲರೂ ಕೇಳ್ಕೊತೀವಿ ದೇವರನ್ನು. ಯಾಕಪ್ಪ ಏನು ತಪ್ಪು ಮಾಡಿದ್ದೀವಿ ಅಂತ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ ದೇವರೇ ಅಂತ. ಬಟ್ ನಾವು ಮಾಡಿರೋ ಪಾಪ ನಾವು ಅನುಭವಿಸ್ಲೇಬೇಕಲ್ವಾ. ಕೆಲವೊಂದು ಸಲ ಕಷ್ಟ ಅಂತ ಬಂದರೆ ಕಷ್ಟಕ್ಕೆ ಆಗೋವಂಥವ್ರು ಯಾರೂ ಇರೋದಿಲ್ಲ. ಆ ಟೈಮಲ್ಲಂತೂ ಜೀವನನೇ ಬೇಡ ಅನಿಸ್ಬಿಡುತ್ತೆ. ಜೀವನದ ಮೇಲೆ ಆಸೆನೇ ಹೋಗ್ಬಿಡುತ್ತೆ. ಎಷ್ಟೇ ಪಾಸಿಟಿವ್ ವ್ಯಕ್ತಿ ಆಗಿದ್ರೂ ಕೂಡ ಕುಗ್ಗೋಗ್ಬಿಡ್ತಾರೆ. ನನಗಂತೂ ಇದು ಚಿಕ್ಕ ವಯಸ್ಸಿಂದನೂ ತುಂಬ ಚೆನ್ನಾಗಿ ಅನುಭವ ಆಗಿದೆ. ಈ ಸಾವು, ನೋವು, ಕಷ್ಟ, ಪೆಟ್ಟು ಮೇಲೆ ಪೆಟ್ಟು, ಕಷ್ಟದ ಮೇಲೆ ಕಷ್ಟ, ನೋವು ಮೇಲೆ ನೋವು, ಇದನ್ನೆಲ್ಲ ನೋಡಿ ಒಂಥರ ಜೀವನನೇ ಬೇಡಪ್ಪ ಅಂತ ಕೆಲವೊಂದು ಸಲ ಅನಿಸಿರೋದು ಉಂಟು. ಇಷ್ಟೇನಾ ಲೈಫ್, ಇಷ್ಟೇನಾ ಅಂತ ಅನಿಸೋದು ಉಂಟು. ಆದರೆ ಎಲ್ಲದಕ್ಕೂ ಒಂದು ಸಮಯ ಅಂತ ಇರುತ್ತೆ, ಕಷ್ಟಕ್ಕಾಗಲಿ ಸುಖಕ್ಕಾಗಲಿ. ಅದು ಮುಗಿದ ಮೇಲೆ ನಾವು ಏನು ಅನುಭವಿಸ್ಬೇಕು ಅಂತ ಇರುತ್ತೋ ಅದನ್ನು ಅನುಭವಿಸ್ಲೇಬೇಕು. ಕೆಲವೊಂದು ಸಲ ಅಂದ್ಕೋತೀವಿ ತಪ್ಪೇ ಮಾಡಬಾರ್ದು ಅಂತ, ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ನಡೆದೋಗ್ಬಿಡುತ್ತೆ. ಕೆಲವೊಬ್ಬರು ನಮ್ಮ ಕೈಲಿ ತಪ್ಪು ಮಾಡಿಸಿ ಅವರು ಆರಾಮಾಗಿರ್ತಾರೆ. ನಾವು ಪಶ್ಚಾತ್ತಾಪ ಪಡ್ತಾ ಇರ್ತೀವಿ, ಕಷ್ಟ ನೋವು ಅನುಭವಿಸ್ತಾ ಇರ್ತೀವಿ. ನಮ್ಮ ಲೈಫ್ ಡಿಸಿಷನ್ನ ಬೇರೆಯವ್ರು ಕೊಟ್ಟರೆ ನಾವು ಅದೇ ಥರನೇ ಆಗೋದು. ಇದನ್ನೆಲ್ಲ ಯೋಚನೆ ಮಾಡ್ತಾ ನನಗನ್ಸಿರೋದು ಇಷ್ಟೇ. ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಹೋಗಬಾರ್ದು. ನನಗೆ ತಪ್ಪು ಅನಿಸಿದ್ದನ್ನ ನಾನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇದೇ ನನ್ನ ಈ ವರ್ಷದ ರೆಸೊಲ್ಯೂಷನ್ನು. ನಿಮ್ಮೆಲ್ಲರದು ಯಾವ ರೀತಿ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾ ಆ ಕಡೆಯಿಂದ ಬಾ, ಶರ್ಟ್ ಹೇಳ್ಕೊ, ಶರ್ಟ್ ಬಾ. ಇಡ್ಲಿ ಹಾಕೊಡ್ತೀನಿ, ತಿಂತೀಯಾ? ಬಾ ಇಡ್ಲಿ ಹಾಕೊಡ್ತೀನಿ. ಜಿಜಿ ಕುಡಿಕೋ ಫಸ್ಟ್.
ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ರಾಮನಿಗೆ ಕೌಸಲ್ಯ ಲಾಗಿ ಹಾಡಿದಳು ಅನಸೂಯೆ ಜೋಗುಳವ ಹಾಡಿದ ನೀತಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾಗುವೆಂದು ಕರುಣಿಸೋ ದಯಮಾಡಿ. ಕೆಲವ್ರು ಅವಾಗವಾಗ ಕೇಳ್ತಾ ಇರ್ತಾರೆ, ಎಲ್ಲೂ ಹೋಗೋದಿಲ್ವಲ್ಲ, ಮನೇಲೇ ಇರ್ತೀರಲ್ಲ, ಬೇಜಾರಾಗೋದಿಲ್ವ ನಿಮಗೆ ಅಂತ. ಬೇಜಾರಂತೂ ಆಗೇ ಆಗುತ್ತೆ. ಕೆಲವೊಂದು ಸಲ ತಲೆನೇ ಕೆಟ್ಟೋಗ್ಬಿಡುತ್ತೆ. ಮನೆ ಕೆಲಸ ಮಾಡ್ತಾ ಮಾಡ್ತಾ ಯಾವ ರೀತಿ ದಿನ ಕಳೆದೋಗ್ಬಿಡುತ್ತೆ ಅಂತಂದರೆ, ಕೂತ್ಕೊಂಡು ನೆಮ್ಮದಿಯಾಗಿ ಒಂದು ನಿಮಿಷ ಉಸಿರಾಡೋಣ ಒಂದು ಸ್ವಲ್ಪ ಹೊತ್ತು ಅಂತ ಅಂದರೆ ಅದಕ್ಕೂ ಕೂಡ ಕೆಲವೊಂದು ಸಲ ಟೈಮೇ ಸಿಗೋದಿಲ್ಲ. ಬೆಳಗ್ಗೆ ಎದ್ದು ಟಿಫನ್ನು, ಸಿರಿಮಾನ್ ಸ್ಕೂಲ್ ಕಳಿಸ್ಬೇಕು, ಹಸ್ಬೆಂಡು ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೂ ಕೂಡ ಬೇಗ ಟಿಫನ್ ಮಾಡಿಕೊಡ್ಬೇಕು. ಹಾಗೆ ನಂದು ಸ್ನಾನ, ಪೂಜೆ, ಲಡ್ಡು ಮಧು ಸ್ನಾನ, ಟಿಫನ್ ತಿನ್ನಿಸ್ಬೇಕು ಅವಳಿಗೂ ಕೂಡ. ಅದು ಒಂಥರ ಟಾಸ್ಕು ಮಕ್ಳಿಗೆ ತಿನ್ನಿಸೋದು. ಅಷ್ಟೊತ್ತಿಗೆ ಲಂಚ್ ಟೈಮ್ ಆಗ್ಬಿಟ್ಟಿರುತ್ತೆ. ಮನೆಗೆ ಹಸ್ಬೆಂಡ್ ಊಟಕ್ಕೆ ಬರ್ತಾರೆ ಮಧ್ಯಾಹ್ನಕ್ಕೆ. ಅವ್ರಿಗೆ ಊಟ ರೆಡಿ ಮಾಡೋದು, ಮತ್ತೆ ಅದೇ ಮಕ್ಳಿಗೆ ತಿನ್ನಿಸೋದು, ಅದೇ 2 ಅವರ್ ಕಳೆದೋಗ್ಬಿಡುತ್ತೆ. ನಾನು ಊಟ ಮಾಡೋದು, ತಿರ್ಗಾ ಅವ್ರನ್ನ ಸ್ವಲ್ಪ ಹೊತ್ತು ಮಲಗಿಸಿ ಮನೆ ಕೆಲಸ ಏನಿದ್ರು ಮುಗಿಸ್ಕೊಂಡು ತಿರ್ಗಾ ಸಂಜೆ ಅದೇನೆ ಅವ್ರು ಹೋಮ್ವರ್ಕ್ ಮಾಡಿಸು, ಹಾಲು ಕುಡಿಸು ಅಥವಾ ಏನಾದರೂ ಊಟ ತಿನ್ನಿಸು, ಸ್ನ್ಯಾಕ್ಸ್ ತಿನ್ನಿಸು, ಅದೇ ಆಗಿಬಿಡುತ್ತೆ. ತಿರ್ಗಾ ಎಲ್ಲರೂ ಕೇಳ್ತಾರೆ, ಮನೇಲೇ ಇರ್ತೀರಾ ಮನೇಲೇ ಇರ್ತೀರಾ ಮನೇಲೇ ಇರ್ತೀರಾ ಅಂತ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಆಚೆ ಸುತ್ತಾಡೋದನ್ನೆಲ್ಲ ಮರ್ತು ಬಿಡಬೇಕು ನಾವು. ಯಾಕಂದರೆ ಅವ್ರನ್ನ ಆಚೆ ಕರ್ಕೊಂಡೋದ್ರೆ ಮೇಂಟೈನ್ ಮಾಡೋದಂತೂ ತುಂಬಾ ಕಷ್ಟ. ಹೊರಗಡೆ ಹೋಗೋದೇ ಇಲ್ಲ ಅಂತ ಏನಿಲ್ಲ, ಹೋಗ್ತೀವಿ. ವಾರದಲ್ಲಿ ಅಟ್ಲೀಸ್ಟ್ ಒಂದಿನನಾದರೂ ಆಚೆ ಹೋಗಿ ಬರ್ತೀವಿ ಅಷ್ಟೇ. ಹಾಗೆ ಟಿಫನ್ಗೆ ಅಂತ ಇಡ್ಲಿ ಮಾಡ್ಕೊಂಡಿದ್ವಿ. ಲಡ್ಡು ಮಗೆ ತುಪ್ಪ ಹಾಕ್ಕೊಂಡು ತಿನ್ಸಿದ್ರೆ ಅವರು ತಿಂತಾರೆ ಇಷ್ಟಪಟ್ಟು. ಹಂಗಾಗಿ ಅವ್ರಿಗೆ ತಿನ್ನಿಸಿ ಅಡುಗೆ ಮಾಡೋಣ ಅಂತ ಬಂದೆ ಅಡುಗೆ ಮನೆಗೆ. ಚಟ್ನಿ ಪುಡಿ ಖಾಲಿಯಾಗಿತ್ತು. ನಾನು ಯಾವಾಗಲೂ ಯಾವುದಾದ್ರೂ ಚಟ್ನಿ ಪುಡಿನ ಮಾಡಿಟ್ಕೋತೀನಿ. ಸಿರಿಮಾ ಸ್ಕೂಲ್ಗೆ ಹೋಗುವಾಗ ಬಾಕ್ಸ್ಗೆ ಇಡ್ಲಿ ದೋಸೆ ಮಾಡಿದಾಗ ಈ ಚಟ್ನಿ ಪುಡಿ ಹಾಕಿ ಕಳಿಸ್ತೀನಿ. ಕರಿಬೇವಿನ ಸೊಪ್ಪೆಲ್ಲ ಅವರು ತಿನ್ನೋದಿಲ್ಲ, ಏನಾದರೂ ಮಾಡಿದಾಗ ಸೈಡ್ಗೆ ಇಡ್ತಾ ಇರ್ತಾರೆ. ಹಂಗಾಗಿ ಈ ರೀತಿನಾದರೂ ತಿನ್ನಿಸ್ಬೋದಲ್ಲ ಅಂತ ಹೇಳಿ ಈ ರೀತಿ ಮಾಡಿ ಇಟ್ಬಿಡ್ತೀನಿ. ಇದು ಕಣ್ಣಿನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಕರಿಬೇವಿನ ಸೊಪ್ಪು. ಮಕ್ಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಅಥವಾ ಡಯಾಬಿಟಿಸ್ ಇರೋರಿಗೆ ಇನ್ನೂ ತುಂಬಾ ಒಳ್ಳೆಯದು. ಪೌಡ್ರು ಮಾಡಿ ಇಟ್ಕೋತಾರೆ ಅಥವಾ ಸಿಹಿ ಕರಿಬೇವಿನ ಸೊಪ್ಪನ್ನೇ ತಿಂತಾರೆ. ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು. ನನ್ನ ಕೈಲಿ ಒಂದು 2 ಇಡಿ ಆಗೋಷ್ಟನ್ನ ಈ ರೀತಿ ಒಂದು ಟ್ರೇನಲ್ಲಿ ಹಾಕಿ ಒಣಗಿಸಿದ್ದೀನಿ. ಚಟ್ನಿ ಪುಡಿ ಮಾಡಿದ್ರೆ ಇದು ಕರಿಬೇವಿನ ಸೊಪ್ಪುದು ಅಂತ ಗೊತ್ತೇ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಒಂದು ಪ್ಯಾನ್ ಬಿಸಿಗಿಟ್ಕೊಂಡು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, ಯಾವುದೇ ಚಟ್ನಿ ಪುಡಿ ಮಾಡಿದ್ರೂ ಕೂಡ ಕ್ವಾಂಟಿಟಿ ಕರೆಕ್ಟಾಗಿರಬೇಕು. ಆವಾಗ ಚಟ್ನಿ ಪುಡಿ ತುಂಬಾ ಚೆನ್ನಾಗಿ ಬರುತ್ತೆ. 4 ಸ್ಪೂನ್ ಕಡಲೆಬೇಳೆ, 3 ಸ್ಪೂನ್ ಉದ್ದಿನಬೇಳೆ, ಇದ್ರ ಜೊತೆಗೇ 2 ಸ್ಪೂನ್ ಆಗೋಷ್ಟು ಧನಿಯಾ ಕಾಳುಗಳು, ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು. ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಮೆಣಸಿನ್ಕಾಯಿ, ಅದ್ರ ಜೊತೆಗೇ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ತಿಂತಾರೆ ಅಂತ ಹೇಳಿ ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಇದನ್ನೆಲ್ಲ ಒಟ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸಣ್ಣ ಉರಿ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಯಾವುದು ಕಪ್ಪಗಾಗದೇ ಇರೋ ಥರ ನೋಡ್ಕೋಬೇಕು. ನಂತರ ಇದಕ್ಕೆ ನಾನು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಅದನ್ನು ಕೂಡ ಬಿಸಿ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೇ ಬಿಸಿ ಮಾಡಿಕೊಂಡ್ರೆ ಅದು ಪೌಡ್ರ್ ಮಾಡಿದಾಗ ಎಲ್ಲ ಬೆರ್ತೋಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇದ್ರ ಜೊತೆ 1 ಕಪ್ ಆಗೋಷ್ಟು ಒಣ ಕೊಬ್ಬರಿನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಅದನ್ನು ಕೂಡ ಈ ಥರ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಇವಾಗೆಲ್ಲ ಡ್ರೈ ರೋಸ್ಟ್ ಆಗಿದೆ. ಲಾಸ್ಟಲ್ಲಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿದ ಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ. ಅದ್ರ ಫ್ಲೇವರ್ ಆಗಿರ್ಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ಸ್ವಲ್ಪ ಇಂಗನ್ನು ಸೇರಿಸಿ ಅದೇ ಬಿಸಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ನಂತರ ಒಂದು ಬಾಣಲಿ ಬಿಸಿಗಿಟ್ಕೊಂಡು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ನನ್ನ ಕೈಯಲ್ಲಿ 2 ಇಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಆಲ್ರೆಡಿ ಇದು ಒಣಗಿರೋ ಕರಿಬೇವಿನ ಸೊಪ್ಪೆ, ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಹೇಳಿ ನಾನು ಈ ರೀತಿ ಹುರ್ಕೋತಾ ಇದ್ದೀನಿ. ನಾನು ಇದನ್ನು ಬಿಸಿಲಲ್ಲೇನೂ ಒಣಗಿಸಿಲ್ಲ, ಮನೇಲೇ ಹಾಗೆ ಇಟ್ಟಿದ್ದೆ ಸ್ವಲ್ಪ ದಿನದಿಂದ, ಅದು ಹಾಗೆ ಒಣಗಿಕೊಂಡಿದೆ.
ಸ್ವಲ್ಪ ಹೊತ್ತು ಅಷ್ಟೇ, ಒಂದೇ ಒಂದು ನಿಮಿಷಕ್ಕೇ ಅದು ಗರ್ಗರಿ ಆಗಿಬಿಡುತ್ತೆ. ಇವಾಗ ನಾನು ಹುರಿದೆತ್ತಿಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಬೇಕಿದ್ರೆ ಇನ್ನೂ ಒಂದು ಇಡಿ ಆಗೋಷ್ಟು ಸೇರಿಸ್ಕೋಬೋದು. ಪೌಡ್ರು ಮಾಡಿದಾಗ ಇದೆಲ್ಲ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಪೌಡ್ರು ಮಾಡ್ಕೊಂಡು ಆನಂತರ ಕೂಡ ಸೇರಿಸ್ಕೊಂಡು ತರ್ತರಿಯಾಗಿ ಪೌಡ್ರು ಮಾಡ್ಕೋಬೋದು. ನೋಡಿ ಇಷ್ಟು ಗರ್ಗರಿಯಾಗಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರು ಥರ ಮಾಡ್ಕೋಬೇಕು. ಜಾಸ್ತಿ ನುಣ್ಣಗೆ ಪೌಡ್ರು ಮಾಡಿಕೊಂಡ್ರು ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಈ ಚಟ್ನಿ ಪುಡಿ ಎಲ್ಲ ಯಾವ ರೀತಿ ಮಾಡ್ಕೋತೀವಿ ಆ ಥರ. ಇದ್ರ ಜೊತೆಗೇ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ತರ್ತರಿಯಾಗಿ ಪೌಡ್ರು ಥರ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಪೌಡ್ರು ಥರ ತರ್ತರಿಯಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಕ್ವಾಂಟಿಟಿಗೆ ಇಷ್ಟಾಗಿದೆ ಪೌಡರು. ಇನ್ನು ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ನ ಇದ್ರ ಜೊತೆ ಸೇರಿಸೋ ಆಗಿಲ್ಲ. ಇದಿಷ್ಟೇ. ಇವಾಗ ಆರೋಗ್ಯಕರವಾದ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಯಿತು. ಇದು ಇಡ್ಲಿ ದೋಸೆ ಮಾಡಿದಾಗ, ರೊಟ್ಟಿ ಚಪಾತಿಗೆ, ಹಾಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮೇಲೆ ಚಟ್ನಿ ಪುಡಿ ಉದುರಿಸ್ಕೊಂಡು ತಿಂದರೆ ತುಂಬಾ ಸಖತ್ತಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಅದು ಅಲ್ಲದೆ ಕಣ್ಣಿಗಂತೂ ತುಂಬಾ ಒಳ್ಳೆಯದು ಈ ಕರಿಬೇವಿನ ಸೊಪ್ಪು. ಡಯಾಬಿಟಿಸ್ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು. ಈ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಂತೂ ಜಾಸ್ತಿ ಉಪ್ಸಾರೇ ಮಾಡ್ತೀವಿ. ಅವರೆಕಾಳಿಂದ ಉಪ್ಸಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗುತ್ತೆ. ಮನೇಲಂತೂ ನನಗೆ ನಮ್ಮ ಹಸ್ಬೆಂಡ್ಗೆ ತುಂಬ ಫೇವ್ರೆಟ್ ಆದ ಸಾಂಬಾರು ಅಂತಂದರೆ ಇದು. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಕಾಳಿನ ಜೊತೆ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಬೇಯಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಮೆಣಸು ಜೀರಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಈ ಉಪ್ಸಾರು ಖಾರ ರೆಡಿ ಆಗಿಬಿಡುತ್ತೆ. ಕಾಳು ಬೇಯಿಸಿರೋ ನೀರು ಜೊತೆ ಈ ಉಪ್ಸಾರು ಖಾರ ಮಿಕ್ಸ್ ಮಾಡಿಕೊಂಡ್ರೆ ಈ ಸಾಂಬಾರು ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆ, ಮುದ್ದೆ ಜೊತೆ. ಈ ಅವರೆಕಾಳು ಸೀಸನ್ನಲ್ಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗುತ್ತೆ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಮ ಫೋನಿಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.